ಸ್ನೇಹಿತರೆ ನಮಸ್ಕಾರ. ಈ ಒಂದು ಟಾಪಿಕ್ ನ ಪೂರ್ತಿ ಕೊನೆ ತನಕ ನೋಡಿ. ಬೆಟ್ಟಿಂಗ್ ಆಪ್ಸ್ ಇನ್ನೇನು IPL ಶುರು ಆಗ್ತಾ ಬಂತು. ತುಂಬಾ ಜನ ಈ ಬೆಟ್ಟಿಂಗ್ ನ ಆಡ್ತಿರ್ತಾರೆ. ಇದರಲ್ಲಿ ಹಣ ಹಾಕಿ ಗಳಿಸೋರ್ಕಿಂತ ಕಳ್ಕೊಳ್ಳೋರೆ ತುಂಬಾ ಜನ ಒಂದೇ ಸಾರಿ ಶ್ರೀಮಂತರಾಗಬೇಕಂತ ಈ ಬೆಟ್ಟಿಂಗ್ ಗಳಿಂದ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅದರಲ್ಲಿ ನನ್ನ ಫ್ರೆಂಡ್ ರಾಜು ಕೂಡ ಒಬ್ಬ. ಈ ಬೆಟ್ಟಿಂಗ್ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗೆ ಬೆಟ್ಟಿಂಗ್ ಆಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಸೆಲೆಬ್ರಿಟಿಗಳು, ಕ್ರಿಕೆಟರ್ಗಳು ಇವ್ರ ಮಾತುಗಳನ್ನ ಕೇಳ್ಕೊಂಡು ತುಂಬಾ ಜನ ಹಾಳಾಗ್ತಾ ಇದ್ದಾರೆ. ಆದ್ರೆ ಈ ಬೆಟ್ಟಿಂಗ್ ಆಪ್ಗಳನ್ನ ಅವರು ಪ್ರಮೋಷನ್ ಮಾಡಿ ಅವ್ರು ದುಡ್ಡು ಮಾಡ್ತಾ ಇದ್ದಾರೆ. ಆದ್ರೆ ಇವ್ರು ಹಾಳಾಗ್ತಾ ಇದ್ದಾರೆ ಅಷ್ಟೇ. ನಾನು ಈ ಟಾಪಿಕ್ ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಫ್ರೆಂಡ್ದು ಕೂಡ ಇದೇ ಒಂದು ಕತೆ ಆಗಿದೆ. ನನಗೆ ಸಡನ್ ಆಗಿ ಒಂದು ದಿನ ಕಾಲ್ ಬರುತ್ತೆ ಅವ್ರ ಮನೆಯಿಂದ, ಇಲ್ಲ ನಿಮ್ಮ ಫ್ರೆಂಡ್ ಹಿಂಗಾಗಿದೆ, ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ನಾನು ಅವಾಗ ವಿಚಾರಿಸಿದಾಗ ಅವ್ರು ಹೇಳಿದ ಮೊದಲಿಗೆ ಬೆಟ್ಟಿಂಗ್ ಆ್ಯಪ್ ಆಡ್ತಿದ್ದ, ಸಿಕ್ಕಾಪಟ್ಟೆ ಸಾಲ ಮಾಡಿದ್ದ, ಬೈಕ್ ಮಾರಿದ್ದ, ಸಾಲ ತೀರಿಸಲಾಗಲಿಲ್ಲ, ಹಾಗಾಗಿ ಸೂಸೈಡ್ ಮಾಡ್ಕೊಂಡ ಅಂತ ಹೇಳಿದರು. ಆ ಒಂದು ಕಾರಣಕ್ಕೆ ನಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಅವನು ಕೂಡ PUC ಒಂದೇ ಕಾಲೇಜಿನಲ್ಲಿ ಓದಿದವರು. ಸಡನ್ ಆಗಿ ಸೂಸೈಡ್ ಮಾಡ್ಕೊಂಡು ಅಂದಿದ್ದಕ್ಕೆ ಯಾವ ರೀತಿ ಅನಿಸಿರ್ಬಾರ್ದು ಹೇಳಿ. ಈ ಬೆಟ್ಟಿಂಗ್ ಅನ್ನೋದು ಮೊದಲಿಗೆ ಬರೋದೇ ಮಿಡಿಲ್ ಕ್ಲಾಸ್ ವ್ಯಕ್ತಿಯ ಮೈಂಡ್ ಸೆಟ್ ಅಲ್ಲಿ. ಏನಕ್ಕಂದ್ರೆ ಒಂದೇ ಸಾರಿ ಶ್ರೀಮಂತರಾಗಬೇಕು ಅನ್ನೋ ಹಂಬಲ ತುಂಬಾ ಇರುತ್ತೆ ಮಿಡಿಲ್ ಕ್ಲಾಸ್ ವ್ಯಕ್ತಿಗಳಲ್ಲಿ. ಅದರಲ್ಲೂ ಮನೆಯಲ್ಲಿ ಕೂತೆ ಸಡನ್ ಆಗಿ ಶ್ರೀಮಂತನಾಗ್ಬೋದಲ್ಲ, ಹಾಗೆ ಹೀಗಂತ ಈ ರೀತಿ ಥಿಂಕ್ ಮಾಡ್ತಾರೆ. ಒಂದೇ ಸಾರಿ ಶ್ರೀಮಂತನಾಗೋಣ ಅಂತ ಈ ರೀತಿ ಬೆಟ್ಟಿಂಗ್ ಆ್ಯಪ್ಗಳಿಗೆ ಇಳಿತಾರೆ. ಅದರಲ್ಲೂ ಯಾವುದೋ ಒಂದು ಮಾತನ್ನ ಯಾವುದೋ ಒಬ್ಬ ಸೆಲೆಬ್ರಿಟಿ ಅಥವಾ ಕ್ರಿಕೆಟರ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಯಾರಾದರೂ ಒಬ್ಬ ಪ್ರಮೋಟ್ ಮಾಡಿ, ಈ ಆ್ಯಪ್ದಿಂದ ಇಷ್ಟು ಹಣ ಬರುತ್ತೆ, ಆ ಆ್ಯಪ್ದಿಂದ ಇಷ್ಟು ಹಣ ಬರುತ್ತೆ, ಹೀಗಾಡಿ ಅಂತ ಹೇಳ್ತಾರೆ. ಅದು ನಂಬ್ಕೊಂಡು ಈ ಜನ ಮನೆ ಮಠ ಮಾರ್ಕೊಂಡು ಬೀದಿಗಿಳ್ತಾರೆ. ತುಂಬಾ ಜನ ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಹುಚ್ಚರೇ ಆಗಿದ್ದಾರೆ. ಈ ಬೆಟ್ಟಿಂಗ್ಗಳು ಯಾವ ರೀತಿ ಅಂದ್ರೆ, ಒಂದೆರಡು ಸತಿ ಏನಾದ್ರೂ ದುಡ್ಡು ಬಂದ್ರೆ ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತಾನೆ ಮನುಷ್ಯ. ಈ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಒಂದೆರಡು ಸತಿ ಏನಾದ್ರೂ ದುಡ್ಡು ಬಂದು ಒಂದ್ಸತಿ ಏನಾದ್ರೂ ಲಾಸ್ ಆದ್ರೆ ಆ ಮನುಷ್ಯ ಏನ್ ಅನ್ಕೊಂತಾನೆ ಗೊತ್ತಾ, ಒಂದ್ಸಾರಿ ಲಾಸ್ ಆಗಿದೆನಲ್ಲ, ಮತ್ತೆ ಇನ್ನೊಂದ್ಸಾರಿ ಹಾಕೋಣ, ಇನ್ನೊಂದ್ಸಾರಿ ಗೆಲ್ಲೋಣ, ಒಂದೇ ಸತಿ ಎರಡು ಡಬಲ್ ಅಮೌಂಟ್ ತೆಗೆದುಕೊಳ್ಳೋಣ, ಈ ರೀತಿ ಮೈಂಡ್ ಸೆಟ್ ನ ಶುರು ಮಾಡ್ತಾರೆ. ಹಾಗೆ ಹೋಗ್ತಾ 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 ಪೂರ್ತಿ ಲಾಸ್ ಆಗಿ ಮನೆ ಆಸ್ತಿ ಮಾರೋ ಲೆವೆಲ್ಗೆ ಬರ್ತಾರೆ. ಅಥವಾ ಡಿಪ್ರೆಷನ್, ಸುಸೈಡ್ ಈ ರೀತಿಯಾದಂಥ ಪ್ಲಾನಿಂಗ್ಗಳನ್ನ ಮಾಡ್ಕೊಂಡು ಕೂರ್ತಾರೆ. ಈ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಎಷ್ಟು ಸಾರಿ ಸೋತ್ರೂ ಕೂಡ ನಾನು ಗೆಲ್ತೀನೋ ಅನ್ನೋ ಹುಚ್ಚಾಟನೇ ಹೆಚ್ಚು. ತುಂಬಾ ಜನ ಏನು ಅನ್ಕೊಂಡಿರ್ತಾರೆ ಗೊತ್ತಾ, ನಾನು ಈ ಸತಿ ಸೋತಿದ್ದೀನಿ ನೋಡಿ, ಈ ಸತಿ ಸಾಲ ಮಾಡಿದ್ರು ಹಾಕ್ತೀನಿ, ಪಕ್ಕ ಗೆಲ್ತೀನಿ, ಕೊಡ್ತೀನಿ, ಒಂದು ಸಾಲ ಮುಟ್ಟಿಸ್ತೀನಿ, ನನಗೆ ನನ್ನ ಅಮೌಂಟ್ ವಾಪಸ್ ತೆಗೆದುಕೊಳ್ತೀನಿ, ಈ ರೀತಿ ಥಿಂಕ್ ಮಾಡೋರೇ ಜಾಸ್ತಿ. ಹಾಗೆ ದಿನೇ 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 ಅದಕ್ಕೆ ಅಡಿಕ್ಟ್ ಆಗ್ತಾರೆ, ತುಂಬಾನೇ ಸಾಲ ಮಾಡ್ಕೊಳ್ತಾರೆ. ಕೊನೆಗೆ ಯಾವುದೇ ಹಾದಿ ಇಲ್ಲ ಅಂತ ತಿಳ್ಕೊಂಡು ಮನೆ ಮಠ ಬಿಡ್ತಾರೆ, ಇಲ್ಲ ಸುಸೈಡ್ ಮಾಡ್ಕೋತಾರೆ. ಈ ರೀತಿ ಪ್ರಾಬ್ಲಮ್ಗಳು ಉಂಟಾಗ್ತವೆ. ಈ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಗೆದ್ದವ್ರಿಗಿಂತ ಸೋತವ್ರೆ ತುಂಬಾ ಜನ. ಒಬ್ಬ ವ್ಯಕ್ತಿ 5,000 ಹಾಕಿ 1 ಲಕ್ಷ ಗಳಿಸ್ತಿದ್ದಾನಂದ್ರೆ ಅದ್ರ ಹಿಂದೆ 20 ಜನ 5,000 ಹಾಕಿರ್ತಾರೆ. ಆ 20 ಜನ 5,000 ಲಾಸ್ ಆದಾಗಲೇ ಒಬ್ಬ ವ್ಯಕ್ತಿ 1 ಲಕ್ಷ ಗಳಿಸಕ್ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಗೆದ್ರೆ 20 ಜನ ಸೋತಿರ್ತಾರಲ್ಲಿ. ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಹೀಗೆ. ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಅರ್ಥ ಮಾಡ್ಕೊಳ್ಳಿ. ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ.